ಚಿಕ್ಕಬಳ್ಳಾಪುರ ನಗರದ ಪೆಟ್ರೋಲ್ ಬಂಕ್ಗಳಲ್ಲಿ ಕಳೆದ 2 ದಿನಗಳಿಂದ ಬಾಟಲ್ ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕೋದನ್ನು ನಿಷೇಧಿಸಿದ್ದಾರೆ. ಏಕಾಏಕಿ ನಿರ್ಧಾರ ಪ್ರಕಟಿಸಿರೋದ್ರಿಂದ ದ್ವಿಚಕ್ರ ವಾಹನ ಚಾಲಕರು, ಟ್ರ್ಯಾಕ್ಟರ್, ಜನರೇಟರ್ ಮಾಲೀಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಡಿವೈನ್ ಸಿಟಿ ಬಳಿ ಪೆಟ್ರೋಲ್ ಬಂಕ್ಗೆ ಆಟೋ ಚಾಲಕರು, ದ್ವಿಚಕ್ರ ವಾಹನ ಸವಾರರು, ರೈತರು ನುಗ್ಗಿ ಪೆಟ್ರೋಲ್ ಡೀಸೆಲ್ ಕ್ಯಾನ್ಗಳಿಗೆ ಹಾಕಲೇಬೇಕು. ಎಲ್ಲಿಯಾದ್ರೂ ವಾಹನ ನಿಂತೋದ್ರೆ ಅಷ್ಟು ದೂರ ತಳ್ಕೊಂಡು ಹೋಗ್ಲು ಸಾಧ್ಯವೇ? ಆಂಬ್ಯುಲೆನ್ಸ್ ಎಲ್ಲಾದ್ರೂ ನಿಂತು ಹೋದ್ರೆ, ಟ್ರ್ಯಾಕ್ಟರ್ ಉಳುಮೆ ಮಾಡುವಾಗ ಡೀಸೆಲ್ ಆಗೋದ್ರೆ, ಜನರೇಟರ್ಗಳಿಗೆ ಪೆಟ್ರೋಲ್ ಡೀಸೆಲ್ ಆಗೋದ್ರೆ ನಾವು ಬಾಟಲಿ ಕ್ಯಾನ್ ಅಥವಾ ಕಂಟೈನರ್ಗಳಿಗೆ ಹಾಕಿಸ್ಕೊಳ್ಳೇಬೇಕು. ಏಕಾಏಕಿ ಸರ್ಕಾರ ಆದೇಶ ಹೊರಡಿಸಿ ನಿಲ್ಲಿಸ್ಬಿಟ್ರೆ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಂತಾಗ್ತದೆ ಅಂತ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೋರಿಸ್ತೀರಾ? ಒಂದು ನಿಮಿಷ ಎಲ್ಲಿ ತೋರಿಸಿ ಹಂಗೆ ತೋರಿಸಿ ಸರ್, ತೋರಿಸಿ ನೋಡಿ. ಇದು ಸರ್ಕಾರ ಆದೇಶ ನೋಡಿ, ಸರ್ಕಾರಿ ಆದೇಶ. ಇದು ನಾವು ಮೊದಲೇ ಹಾಕಿರೋದು ನೋಡಿ. ಕ್ಯಾನ್ಗೂ ನೋಡಿ, ಇಲ್ಲಿ ಕ್ಯಾನ್ಗೂ ಹಾಕ್ಬಾರ್ದು ಅಂತ ಆದೇಶ ಬಂದಿದೆ. ಇಲ್ಲೇ ಇದೆ ನೋಡಿ, ಇಲ್ಲೇ ಯಾವುದಕ್ಕೂ ಕ್ಯಾನ್ಗಳಿಗೆಲ್ಲ ಹಾಕ್ಬಾರ್ದು ಅಂತ ಅಲ್ಲೇ ಇದೆ. ಆ ರೂಲ್ಸ್ ಬಿಟ್ಟು ನಾವು ಮಾಡಕ್ ಹೋದ್ರೆ ನಾವು ಪೆಟ್ರೋಲ್ ಬಂಕ್ ಮುಚ್ಚಬೇಕು. ಅಲ್ಲ ಸರ್, ಈಗ ರೈತರಿಗೆ ಈ ತರ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಗೋಳಾಟ ಸರ್ ಕೇಳಬೇಕು, DC ಸರ್ ಕೇಳಬೇಕು. ಅಲ್ಲೋಗಿ ಪರ್ಮಿಷನ್ ರೈತರು ಹೋಗಿ ಕಂಪ್ಲೇಂಟ್ ಮಾಡಬೇಕು. ಸರ್ ಈ ಥರ ಯಾರು ಆಗ್ತಾ ಇಲ್ಲ, ಏನ್ರಿಂದ ನಮಗೆ ಬೆಳೆ ಇವಾಗ ಔಷಧಿ ಹೊಡಿಬೇಕು, ಜನರೇಟರ್ ಇದೆ, ಹೆಂಗೆ ನಾವು ಇದು ಬೆಳೆಗೆ ಔಷಧಿ ಹೊಡೆಯೋದು? ಪೆಟ್ರೋಲ್ ಇದ್ರೆ ಹೊಡಿತೀವಿ, ಇಲ್ಲಾಂದ್ರೆ ಆಗಲ್ಲ ಅಂತ DC ಅವ್ರನ್ನ ಕೇಳಬೇಕು. ನೀವು ಮನವಿ ಮಾಡಬೇಕು ರೈತರೆಲ್ಲ ಹೋಗಿ. ಇನ್ನು ರೈತರು ಗ್ರಾಹಕರ ಪ್ರತಿಭಟನೆಗೆ ಬೆಚ್ಚಿಬಿದ್ದ ಪೆಟ್ರೋಲ್ ಬಂಕ್ ಮಾಲೀಕ, ನಾವು ಬೇಕಂತ ಬಾಟಲಿ ಕ್ಯಾನ್ ನೀಡುತ್ತಿದ್ದದನ್ನ ನಿಲ್ಲಿಸಿಲ್ಲ, DC ಆದೇಶವನ್ನ ಪಾಲಿಸಿದ್ದೇವೆ ಅಷ್ಟೇ. ನಿಮ್ಗೆ ಬಾಟಲ್ಗೆ ಹಾಕಿ ನಾವೇನಾದ್ರೂ ಸಿಕ್ಕ ಹಾಕೊಂಡ್ರೆ ನಮ್ಮನ್ನ ರಕ್ಷಣೆ ಮಾಡೋರು ಯಾರು? ಕೆಲವರಿಗೆ ಹಾಕಿ ಮತ್ತೆ ಕೆಲವರಿಗೆ ಮಾತ್ರ ಹಾಕ್ತಿಲ್ಲ ಅನ್ನೋ ಮಾತು ಸುಳ್ಳು. ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ರೆ ನಾವು ಈಗಲೂ ಹಾಕಲು ರೆಡಿ ಅಂತ ಹೇಳಿ ಸದ್ಯಕ್ಕೆ ಬೀಸೋದನ್ನೇ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಉತ್ತರಿಸಿದ್ದಾರೆ. ಎಲ್ಲ ಬಂಕ್ಗಳಿಗೂ ಏನು DC ಅವರು ಆರ್ಡರ್ ಕೊಟ್ಟಿದ್ದಾರೆ ಸರ್ಕಾರದಿಂದ, ಅದನ್ನ ನಾವು ಪಾಲನೆ ಮಾಡ್ತಾ ಇದೀವಿ. ನಮ್ದೇನು ಎಕ್ಸ್ಟ್ರಾ ಏನು ಪಾಲನೆ ಮಾಡ್ತಾ ಇಲ್ಲ. ಬಾಟ್ಲಿಗೆ ಹಾಕ್ಬಾರ್ದು, ಕ್ಯಾನ್ಗೆ ಹಾಕ್ಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ ಸರ್ಕಾರದಿಂದ. ನಾವೇನಾದ್ರೂ ಹಾಕೋಂಗಿದ್ರೆ DC ಅವರಿಂದ ಪರ್ಮಿಷನ್ ಬೇಕು. ನಾವು ರೈತರಿಗೆ ಯಾರಿಗೂ ತೊಂದರೆ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ಇವಾಗ ನಮಗೂ ಗೊತ್ತು, ಟಿಲ್ಲರ್ ಇರುತ್ತೆ, ಇಲ್ಲ ಬೆಳೆಗೆ ದ್ರಾಕ್ಷಿ ಇರುತ್ತೆ, ಜನರೇಟರ್ಗೆ ಹಾಕಬೇಕು, ಅವೆಲ್ಲ ಹಾಕ್ಬೇಕಂದ್ರೆ ನಮಗೂ ಗೊತ್ತು. ನಾವು ಅರ್ಥಕೊಂಡು ಡೈಲಿ ಹಾಕ್ತಾ ಇದ್ವಿ. ನಿನ್ನೆಯಿಂದ ಫುಲ್ ಸ್ಟ್ರಿಕ್ಟ್ ಮಾಡಿದ್ದಕ್ಕೆ ಬೆಳಗ್ಗೆಯಿಂದ ಆಗ್ತಾ ಇಲ್ಲ. ನಾವು ಹಾಕಿದ್ರೆ ನಮಗೆ ಫೈನ್ ಹಾಕ್ತಾರೆ. DC ಅವರ ಹತ್ರದಿಂದ ನಮ್ಗೊಂದು ಹಾಕ್ಲಿ ಅಂತ ಒಂದು ಪರ್ಮಿಷನ್ ಈಸ್ಕೊಡ್ರಿ, ನಾವು ಹಾಕ್ತೀವಿ ಎಲ್ರಿಗೂ. ಬೆಳಗ್ಗೆನೇ ಶುರು ಮಾಡಿ ಸರ್. ಈಗ ಕೆಲವ್ರಿಗೆ ಆಗ್ತಾ ಇದ್ದಾರೆ, ನಮಗೆ ಮಾತ್ರ ಆಗ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬಂದಿದ್ದಾವೆ ನೋಡಿ. ಆ ಥರ ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಮಾಡ್ತಾನೆ ಇಲ್ಲ. ಬೇಕಾದ್ರೆ ನೀವೇ ನಿಂತ್ಕೊಳ್ಳಿ, ಯಾರಿಗಾದ್ರೂ ಆ ಥರ ಆಗ್ತೀವಿ. KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.